ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ ಯತೀಂದ್ರ ಹೇಳಿಕೆ ಮತ್ತೆ ಮುನ್ನೆಲೆಗೆ ಬಂದ ನಾಯಕತ್ವ ಬದಲಾವಣೆಯ ಚರ್ಚೆ. ಯತೀಂದ್ರ ಹೇಳಿಕೆಯ ನಂತರ ಡಿಕೆಶಿ ಬಣದಲ್ಲಿ ಗುಸುಗುಸು ಶುರುವಾಗ್ಬಿಟ್ಟಿದೆ. ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗೆನೆ ಈ ಸಹಜವಾಗಿಯೇ ಡಿಕೆಶಿ ಬಣದಲ್ಲಿ ಶುರು ಆಗುತ್ತೆ ಗುಸುಗುಸು ಪಿಸು ಎಲ್ಲ ಅನ್ನೋದು ಗೊತ್ತಿತ್ತು. ಸೊ ಈಗ ಮತ್ತೆ ಶುರು ಆಗಿದೆ. ಎಲ್ಲ ತಣ್ಣಗಿದ್ರು, ಸೈಲೆಂಟ್ ಆಗಿದ್ರು, ನೋಡೋಣ ತಡೀರಿ ಏನೋ ಮಾಡ್ತಾ ಇದ್ದಾರೆ, ಡಿಕೆಶಿ ಅವರು ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರು ನೋಡೋಣ ಅಂತ ಹೇಳ್ತಾ ಇದ್ದಾರೆ, ಏನೋ ಆಗ್ಬಹುದೇನೋ ವೆಯ್ಟ್ ಮಾಡೋಣ ಅಂತಿದ್ರು. ಯಾವಾಗ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ರಹಸ್ಯವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ನಮ್ಮ ಅಪ್ಪನೇ ಇರ್ತಾರೆ ಅಂತ, ನೋಡಿ ಅಲ್ಲಿಂದ ಶುರುವಾಯಿತು ಮತ್ತೆ ಇದು. 5 ವರ್ಷವೂ ನಮ್ಮ ತಂದೆಯವರೇ ಸಿಎಂ, ಈ ಬಗ್ಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಈಗಾಗಲೇ ಈ ವಿಚಾರ ಸೆಟಲ್ಡ್ ಅಂತ ಯತೀಂದ್ರ ಅವ್ರು ಹೇಳ್ಬಿಡ್ತಾರೆ. ಯಾವಾಗ ಸೆಟಲ್ಡ್ ಆಯಿತು, ಯಾರ್ಯಾರು ಹೋಗಿ ಸೆಟಲ್ಡ್ ಮಾಡ್ಕೊಬಂದ್ರು? ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತ್ರ ಸೆಟಲ್ಡ್ ಮಾಡ್ಕೊಂಡಿದ್ಯಾ? ಹಾಗಿದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಟ ಆಡಿಸ್ತಾ ಇದ್ದಾರಾ? ಸುಮ್ಮನೆ ನೋಡೋಣ ಇರಿ ಮಾತಾಡೋಣ ಇರಿ ಅಂತ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ತಾನೇ ಕೇಳ್ತಾ ಇರೋದು. ಏನಾರ ಮಾಡಿ ನನ್ನನ್ನೇ CM ಮಾಡಿ ಅಂತ ನಾ ಕೇಳ್ತಾ ಇಲ್ಲ, ಏನು ಅಂತ ಒಂದನ್ನು ಹೇಳ್ಬಿಡಿ ಅಂತ. ಅದು ಯಾವುದನ್ನು ಹೇಳ್ದೇನೆ ಕೇವಲ ಯತೀಂದ್ರ ಅವ್ರಿಗೆ ಮಾತ್ರ ನಿಮ್ಮ ತಂದೆ ಅವರೇ CM ಆಗಿರ್ತಾರೆ ಅಂತ ಹೇಳ್ಬಿಟ್ಟಿದ್ದಾರಾ? ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು. ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಕೆಶಿ ಆಪ್ತರಲ್ಲಿ ತಳಮಳ ಶುರುವಾಗ್ಬಿಟ್ಟಿದೆ. ನಮ್ಮ ನಿರೀಕ್ಷೆ ಎಲ್ಲ ತಲೆಕೆಳಗಾಗತ್ತಾ ಅನ್ನೋ ಆತಂಕದಲ್ಲಿದ್ದಾರೆ. ಇವತ್ತಲ್ಲ ನಾಳೆ ಸ್ವಲ್ಪ ಕಷ್ಟ ಆಗ್ಬೋದು, ಸಮಯ ಹಿಡ್ಕೋಬೋದು, ಬಟ್ ಡಿ ಕೆ ಶಿವಕುಮಾರ್ CM ಆಗೇ ಆಗ್ತಾರೆ ಅಂತ ಅವ್ರ ಅಭಿಮಾನಿಗಳು, ಅವ್ರ ಕಾರ್ಯಕರ್ತರು, ಅವ್ರ ಆಪ್ತರು ಯಾರೆಲ್ಲ ಅಂದ್ಕೊಂಡಿದ್ರು. ಯತೀಂದ್ರ ಅವರ ಈ ಸ್ಟೇಟ್ಮೆಂಟ್ ನೋಡಿದ್ಮೇಲೆ ಅವರಿಗೆಲ್ಲ ಒಂಥರ ಬೇಜಾರು, ಒಂಥರ ತಳಮಳ. ಅಯ್ಯೋ ಹಾಗಿದ್ರೆ ಡೀಲಿಂಗ್ ಆಗ್ಬಿಟ್ಟಿದ್ಯಾ? ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವ್ರ ಜೊತೆಗೆ ಹೀಗೆಲ್ಲ ಮಾತಾಡ್ಬಿಟ್ಟಿದ್ದಾರಾ? ಡಿಕೆಶಿ ಅವರನ್ನು ಇಲ್ಲಿ ಹಂಗಿದ್ರೆ ಮಂಗ ಮಾಡಿದಾರಾ? ಮಾತಾಡ್ತೀವಿ ನೋಡೋಣ, ಮುಂದಕ್ಕೆ ನೋಡೋಣ, ಇರಿ ವೆಯ್ಟ್ ಮಾಡಿ, ಈ ಥರ ಎಲ್ಲ ಹೇಳ್ಕೊಂಡು ಡಿಕೆಶಿ ಅವ್ರಿಗೆ ಸಬೂಬ್ ಹೇಳ್ಕೊಂಡೇ ಮುಂದಕ್ಕೆ ಬರ್ತಾ ಇದ್ದಾರಾ? ಆದರೆ ಸಿದ್ದರಾಮಯ್ಯನವ್ರಿಗೆ ಮಾತ್ರ ನೀವೇ CM ಆಗಿರ್ತೀರಾ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದಾರಾ? ಈ ಥರದ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಯಾರು ಅಂತಂದರೆ ಸದ್ಯದ ಮಟ್ಟಿಗೆ ಯತೀಂದ್ರ ಅವರು. ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಮೀಡಿಯಾದವ್ರು ಮಾತ್ರ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನನಗೆ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಈಗ ಅದು ಸೆಟಲ್ಡ್ ಇಶ್ಯೂ. ಈಗ ರಾಜ್ಯದಲ್ಲಿ ಬೇರೆ ವಿಷಯಗಳಿದೆ, ಅದನ್ನ ನೋಡ್ಬೇಕು. ಬಜೆಟ್ ಬರ್ತಾ ಇದೆ, ಫೈನಾನ್ಷಿಯಲ್ ಸಿಚುಯೇಷನ್ ಕೂಡ ಮೊದಲಷ್ಟು ರೆವೆನ್ಯೂ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಕೊಡಬೇಕಾದ ಹಣಗಳು ಕೊಡ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕು. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ.